ಯೋ ಆಫೀಸರು, ಅದು ಕೌನ್ಸಿಲರ್ ಸರ್, ನಾವು ಮುಂಚೆ ಮಾತಾಡಿದ ಹಾಗೆ 100 ತೆಂಗಿನ ಗಿಡಗಳನ್ನ ಉಚಿತವಾಗಿ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಆಮೇಲೆ ಮಾತಾಡೋಣ. ನನ್ನ ಪೆಸ್ಟಿಸೈಡ್ ಫ್ಯಾಕ್ಟರಿಯಿಂದ ವೇಸ್ಟ್ ಎಲ್ಲ ಕೆರೆಗೆ ಹೋಗ್ತಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದೆ ಅಂತ ಕೇಳ್ಪಟ್ಟೆ. ಅದು ಅಲ್ಲದೆ ಮೈನಿಂಗು ಇಲ್ಲೀಗಲ್ ಅಂತ. ನಾನು ಏನೇ ಕೆಲಸ ಮಾಡಿದ್ರು ಈ ಕಳ್ಳ ಕಾರ್ಯಾಚರಣೆ ಎಲ್ಲ ಏನಕ್ಕೆ ಮಾಡ್ತಿದ್ದೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಓ ಅದಾ ವಿಷಯ. ಪ್ರಕೃತಿ ಸಂರಕ್ಷಕ. ಯೋ, ನಮ್ಮೂರಲ್ಲಿ ಫ್ಲಡ್ ಏನಾದ್ರು ಬಂತು ಅಂದ್ರೆ ನೀರನ್ನ ಊರಿಂದ ಹೊರಗಡೆ ಹಾಕೋಕೆ ನಾನು ಮಣ್ಣನ್ನ ತಗೊಂಡು ಎಲ್ಲ ಸರಿ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಪಬ್ಲಿಸಿಟಿಗೋಸ್ಕರ ಊರ್ನವ್ರಿಗೆ ಯಾಮರ್ಸದ್ ಬಿಟ್ಟು ಬೇರೆ ಏನ್ ಗೊತ್ತಿದೆ ನಿಂಗೆ? ಕಷ್ಟ. ಫ್ಲಡ್ ಬರ್ಲಿ ಬಿಡು, ಜನ ಎಲ್ಲ ಅನುಭವಿಸ್ತಾರೆ, ಆಗ ಗೊತ್ತಾಗುತ್ತೆ. ಪ್ರೆಸಿಡೆಂಟ್ ಸರ್, ನಾವು ಕೊಟ್ಟಿದ್ದು ಬರೀ ಒಂದು ಕಂಪ್ಲೇಂಟ್ ಅಲ್ಲ. ನೀವು ಈ ಊರಿನ ಕೆರೆಗಳನ್ನ ಒತ್ತುವರಿ ಮಾಡಲೇಬೇಕು ಅಂತ ಎಷ್ಟು ಲಕ್ಷ ಕ್ಯೂಬಿಕಲ್ ಮೀಟರ್ ಮಣ್ಣನ್ನ ತೆಗ್ದಿದ್ದೀರಾ ಹೇಳಿ? ಕೆರೆ ಹತ್ರ ಎಷ್ಟು ಸಾರ್ವೆ ಮರನ್ನ ಕತ್ತರಿಸಿದ್ದೀರಾ? ಅದ್ರ ಲೆಕ್ಕ ಇದೆಯಾ ನಿಮ್ಮ ಹತ್ರ? ನಾನು ಎಲ್ಲಾನು ಸರಿಯಾಗಿ ಲೆಕ್ಕ ಹಾಕಿ ಈ ಕೆಲಸನ ಮಾಡಿರೋದು. ಹಾಗಾದ್ರೆ ಈಗ ಕೇಳಿಸ್ಕೊಳ್ಳಿ, ಆ ರೆಕಾರ್ಡ್ಸು, ಆ ಲೆಕ್ಕಾಚಾರ ಎಲ್ಲಾನು ಚೆಕ್ ಮಾಡ್ಬಿಟ್ಟೆ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದು. ಈ ಸಮಸ್ಯೆ ಶುರು ಆಗಿದ್ದು ಆ ಸ್ಪಿಲ್ ವೇ ಕ್ಲಿಯರ್ ಮಾಡದೇ ಇರೋದ್ರಿಂದ. ನಮ್ಮ ಹತ್ರ ಒಂದು 40 ಶೆಟ್ರ್ ಇದೆ. ಯಾವ ಶೆಟ್ರ್ ವರ್ಕ್ ಆಗ್ತಿದೆ? ತುಕ್ ಹಿಡಿದಿರೋ ಶೆಟ್ರ್ಗಳಿಂದಾನೇ ಉಪ್ಪು ನೀರು ರೈತರು ಹೊಲದವರೆಗೂ ಬಂದು ಸೇರ್ಕೋತಿದೆ. ಅದು ನಿಮಗೆ ಗೊತ್ತಾ? ಇದಕ್ಕೆ ಉತ್ತರ ಕೊಡೋಕೆ ಸಾಧ್ಯ ಆಗೋದು ನಿಮ್ಮ ಕೈಯಲ್ಲಿ ಮಾತ್ರನೇ. ಅರ್ಥ ಆಗಿದೆ ಅನ್ಕೋತೀನಿ. ನಿನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡ್ಕೋ, ಆದ್ರೆ ತುಂಬಾ ದಿನ ಈ ಸೀಟಲ್ಲಿ ಇರ್ತೀನಿ ಅಂತ ಅನ್ಕೋಬೇಡ. ಅದೇ ವಿಷಯನೇ ಸರ್ ನಾನು ಹೇಳೋಕೆ ಬರ್ತಿರೋದು. ಯಾವಾಗ ನಾನು ಇಲ್ಲಿ ಕೆಲಸ ಬಿಟ್ಟು ಹೋಗ್ತೀನೋ ಅವತ್ತಿಂದ ಇಂಡಿಪೆಂಡೆಂಟ್ ಆಗಿರ್ಬೋದು ನಾನು. ನಿಮ್ಮೆಲ್ಲ ಸಪೋರ್ಟ್ ಇಂದಾನೆ ಹೀಗೆ ಆಡ್ತಿರೋದು. ಇವನು ನೋಡ್ಕೋತೀನಿ. ಹೀಗೆ ನಡೀತಿದ್ರೆ ನಾನು ತುಂಬಾ ದಿನ ಅಗ್ರಿಕಲ್ಚರ್ ಆಫೀಸರ್ ಆಗಿರಲ್ಲ. ಏನಪ್ಪ ಟ್ರಾನ್ಸ್ಫರಾ? ಇಲ್ಲ. ಅಲ್ಲ, ಒಂದು ಒಳ್ಳೆ ಊಟ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಕೇಳಿದೆ. ಏನ್ರಿ, ನಿಮ್ ಮಗಳು ಇವತ್ತೇನೋ ಒಂದು ವಿಷಯ ಹೇಳಿದ್ಲು. ಏನ್ ವಿಷಯ? ಅವಳು ಬರ್ದಿರೋ ಚಿತ್ರನ ಸ್ವಲ್ಪ ನೋಡಿ. ತೋರ್ಸಮ್ಮ. ಚೆನ್ನಾಗಿದೆಯಲ್ಲ? ನನ್ಗೂ ಈ ತರ ಸ್ಕೂಲ್ಗೆ ಹೋಗ್ಬೇಕು. ಏನು? ನನ್ಗೂ ಈ ತರ ಸ್ಕೂಲ್ಗೆ ಹೋಗ್ಬೇಕು. ಆಯ್ತಾಯ್ತು, ನೀನೊಂದು ಒಳ್ಳೆ ಗೌರ್ಮೆಂಟ್ ಸ್ಕೂಲ್ಗೆ ತಾನೇ ಹೋಗ್ಬೇಕು. ನೋಡಿ, ಅವಳಾಗೋಳೆ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅವಳಾಗೆ ಇದನ್ನ ಹೇಳ್ಬೇಕು ಅಂತ ತಾನೇ ನಾವು ಕಾಯ್ತಿದ್ದು ಅಲ್ವಾ ಮಗಳೇ? ಈಗಲಾದರೂ ಅರಿವಾಯ್ತಲ್ಲ ನಿಮಗೆ. ಒಂದು ಕೆಲಸ ಮಾಡೋಣ, ಇವಳು ಎಂಟ್ರೆನ್ಸ್ ಎಕ್ಸಾಮ್ ಬರೀಲಿ, ಪಾಸ್ ಆದರೆ ಅವಳು ಕೆಪಾಸಿಟಿಗೆ ತಕ್ಕ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡ್ತೀನಿ. ಸರಿ ಸರ್. ವಾಟ್ಸ್ ಯುವರ್ ನೇಮ್? ಐ ಆಮ್ ಇಂಡಿಯಾ. ನಾನು ನಿಮ್ಗೆ ಹೇಳಿಲ್ವಾ, ಕರೆಕ್ಟ್ ಟೈಮ್ಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಲಿಲ್ಲ ಅಂದರೆ ಹೀಗೆ ಆಗೋದು. ನಿನ್ನ ಹೆಸರು ಕೇಳಿದ್ರೆ ದೇಶದ ಹೆಸರು ಹೇಳ್ತಾ ಇದ್ದಲ್ಲಮ್ಮ. ನೋ ಸರ್, ಮೈ ನೇಮ್ ಇಸ್ ಇಂಡಿಯಾ. ನಿನ್ನ ಹೆಸರು ಇಂಡಿಯಾನೋ? ಸರಿ, ಇದಕ್ಕಿಂತ ವಿಚಿತ್ರವಾಗಿರೋ ಹೆಸರು ಇವ್ರ ಮನಸ್ಸಲ್ಲಿತ್ತು, ಕ್ರಿಮುಹಿ. ಕ್ರಿಮುಹಿ? ಕ್ರಿಶ್ಚಿಯನ್, ಮುಸ್ಲಿಂ, ಹಿಂದೂ ಜಾತಿನೇ ಬೇಕಾಗಿಲ್ಲ ಅಂತ ನಾವು ಯೋಚನೆ ಮಾಡಿದ್ವಿ. ಇವನು ಚಿಕ್ಕ ವಯಸ್ಸಿಂದನೂ ಡಿಫ್ರೆಂಟೇ. ದಿನ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಾ ಸಾರ್ ಅಂತ ಕೇಳಿದ್ದ. ಆಮೇಲೆ ಸೋಮನ್, ಎಕ್ಸಾಮ್ ಡೇಟ್ನ ನಿಂಗೆ ತಿಳಿಸ್ತೀನಿ. ಓಕೆ ಸರ್. ಸರಿ ಸರ್. ಹಾಯ್ ಅಪ್ಪ. ಅಯ್ಯೋ, ನಿನ್ ಬ್ಯಾಗ್ ಏನಾಯ್ತು? ಅಮ್ಮ, ಇದು ನನ್ನ ಬ್ಯಾಗ್ ಅಲ್ಲ. ಅಡ್ಮಿಷನ್ ಆಯ್ತಾ? ಹಾ, ಜಾರ್ಜ್ ಸರ್ ಆಫೀಸಿಗೆ ಬರೋಕೆ ಹೇಳಿದ್ರು. ಇವಳು ಬರ್ದಿರೋ ಎಕ್ಸಾಮ್ ಅಲ್ಲಿ A ಗ್ರೇಡ್ ಸಿಕ್ಕಿದ್ಯಂತ. ಸಾಧ್ಯ ಆದ್ರೆ ನಾಳೆನೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಹೌದಾ? ಇನ್ಮೇಲೆ ನಾನು ಯಾರ ಜೊತೆ ಆಟ ಆಡೋದು? ಅಜ್ಜಿ, ನೀವು ನೈಟಲ್ಲಿ ನೋಡೋ ಸೀರಿಯಲ್ನ ಬೆಳಗ್ಗೆ ಇನ್ನೊಂದ್ಸಲ ನೋಡಿದ್ರೆ ಆಯ್ತು. ಅಪ್ಪ, ನನ್ಗೆ ಒಂದು ಡೌಟು. ವೀಣಾ ಹೇಳಿದ್ಲು ನೀನು ಅಮ್ಮ ತಪ್ಕೊಂಡಿದ್ಕೆ ನಾನು ಉಡ್ದೆ ಅಂತ. ಹೌದಾ ಅಪ್ಪ? ಏನ್ ಹೇಳ್ತಾ ಇದ್ದಾಳೆ ಇವಳು? ಸ್ಕೂಲ್ಗೆ ಹೋಗೋಕ್ ಮುಂಚೆನೆ ಹಾಳಾಗ್ತಿದ್ದಾಳಲ್ಲ. ಹೀಗೆಲ್ಲ ಮಾತಾಡ್ಬಾರ್ದು ಅಂತ ನಿಂಗೆ ಅವತ್ತೇ ಹೇಳಿಲ್ವಾ? ಮಕ್ಳಿಗೆ ಡೌಟ್ ಬಂದ್ರೆ ನಾವೇ ತಾನೇ ಹೇಳ್ಕೊಡ್ಬೇಕು, ಇನ್ಯಾರು ಹೇಳ್ಕೊಡ್ತಾರೆ? ರೀ, ಬೇಡ, ಇವೆಲ್ಲ ಮಾತಾಡಕ್ ಹೋಗ್ಬೇಡಿ. ಬಾಯಿ ಬಿಟ್ರೆ ಪ್ರಶ್ನೆಗಳನ್ನ ಕೇಳೋ ಮಗಳು, ಅವಳು ತಕ್ಕನಾಗೆ ಉತ್ತರ ಕೊಡೋ ಅಪ್ಪ ಇವಳಿಗೆ. ಮಗಳೇ, ಅಪ್ಪ ಅಮ್ಮ ಇಬ್ಬರಿಗೂ ಇಷ್ಟ ಆದ್ಮೇಲೆ ನಾವು ಮದುವೆ ಮಾಡ್ಕೊಂಡ್ವಿ. ಅದಾದ್ಮೇಲೆ ನಾವಿಬ್ರು ಚೆನ್ನಾಗಿ ಸಂತೋಷವಾಗಿದ್ದರಿಂದ ನೀನು ಅಮ್ಮ ಹೊಟ್ಟೆ ಒಳಗೆ ಬಂದೆ. ಹೀಗೆ ಅಮ್ಮನ ಹೊಟ್ಟೆಲಿದ್ದಾಗ ಪ್ರತಿ ತಿಂಗಳು ನೀನು ಬೆಳೀತಾ ಬಂದೆ. ನೀನು ಒದ್ದಾಡೋವಾಗ, ನೀನು ಪುಟ್ಟ ಕಾಲಲ್ಲಿ ಅಮ್ಮನ ಹೊಟ್ಟೆಲಿ ಒದೆಯುವಾಗ ಅವಳು ತುಂಬಾ ಸಂತೋಷವಾಗಿದ್ಲು. 10 ತಿಂಗಳು ಹೊತ್ತಿದಳು ನಿನ್ನ. ಅವಳೇ ನಿಮ್ಮಮ್ಮ. ಅವಳಿಗಾಗ್ತಿದ್ದ ನೋವು ದುಃಖನೆಲ್ಲ ತಡ್ಕೊಂಡು
ನಿನ್ನನ್ನು ಆದಷ್ಟು ಬೇಗ ನೋಡಬೇಕು ಅಂತಿದ್ದಾಗ ಅವಳ ಜೊತೆಲಿ ಯಾವಾಗ್ಲೂ ಇದ್ದಿದ್ದೆ ನಿಮ್ಮಪ್ಪ. ಮಕ್ಕಳ ಬಗ್ಗೆ ಒಳ್ಳೆದನ್ನ ಯೋಚನೆ ಮಾಡೋದೇ ಅಮ್ಮ. ಅವರನ್ನ ಯಾವುದೇ ಕಾರಣಕ್ಕೂ ಅಳಿಸಬಾರ್ದು. ಕಾಲಾಡ್ಸು, ಚೆನ್ನಾಗಾಡ್ಸು, ಚೆನ್ನಾಗಾಡ್ಸು. ಹಂಗೆ. ಅಪ್ಪ ಮೈ ಕೆರಿತಾ ಇದೆ. ಹಾ, ಸುಮ್ನೆ ನಾಟಕ ಎಲ್ಲ ಮಾಡ್ಬೇಡ, ಸರಿನಾ? ಸ್ವಲ್ಪ ನೋಡು. ಏನೋ ಕಚ್ಚಿದ್ಯಲ್ಲಮ್ಮ. ಲೇ ಸೋಮ, ಹಾ ಅಲ್ಲಿ ನೋಡ್ ಸ್ವಲ್ಪ. ಹಾ, ಆ ಪ್ರೆಸಿಡೆಂಟ್ ಫ್ಯಾಕ್ಟ್ರಿಯಿಂದ ಎಷ್ಟು ವೇಸ್ಟೇಜ್ ಎಲ್ಲ ಬಂದು ಸೇರ್ಕೊಂಡಿದೆ ಇಲ್ಲಿ. ಸರಿ ಸಾಕು, ಮೇಲ್ಗಡೆ ಬನ್ನಿ. ಬಾ ಮಗಳೇ, ಹೋಗೋಣ. ಮನೆಗೆ ಹೋಗಿ ಅರ್ಶನದ ನೀರು ಕುಡಿದ್ರೆ ಸರಿ ಹೋಗುತ್ತೆ. ಅದೆಲ್ಲ ಬೇಡ ಕಣ, ಸ್ವಲ್ಪ ತೆಂಗಿನೆಣ್ಣೆ ಹಚ್ಚಿದ್ರೆ ಸರಿ ಹೋಗುತ್ತೆ. ಅರ್ಥ ಆಯ್ತಾ? ಸೋಮಣ್ಣ, ಹಾ, ಕೃಷಿ ಇಲಾಖೆಗೆ ಸ್ವಲ್ಪ ಬೇಗ ಹೋಗ್ಬೇಕಂತೆ. ಏನಾಯ್ತು? ನಂಗೆ ಗೊತ್ತಿಲ್ಲ. ಪಕ್ಷಿ ಕಾಯಿಲೆ ಹರಡ್ತಿರೋ ಈ ಸಮಯದಲ್ಲಿ ಗುಂಪು ಗುಂಪಾಗಿ ಬಾತುಕೋಳಿನ ತಂದು ಸುಡೋ ಪರಿಸ್ಥಿತಿ ಬಂದಿದೆ. ಈ ಕಾಯಿಲೆ ನಮ್ಮೂರಲ್ಲಿ ಅಲ್ಲಲ್ಲಿ ಕಾಣಿಸ್ಕೋತಾ ಇರೋದನ್ನ ನೀವು ನೋಡಬಹುದು. ಬಿಪಿನ್, ಈಗ ನೀವು ಕಾಲ್ ಕನೆಕ್ಟ್ ಆಗ್ತಾ ಇದ್ದೀರಾ. ಅಲ್ಲಿ ಏನ್ ಆಗ್ತಾ ಇದೆ? ಆ ಕಾಯಿಲೆ ಇನ್ನೂ ಹರಡ್ಬೋದಾ? ಏನ್ ಪರಿಸ್ಥಿತಿ ಹೇಳಿ? ಜನಗಳ ಸೇಫ್ಟಿಗೋಸ್ಕರನೇ ಬಾತ್ಕೋಳಿಗಳನ್ನ ಕೂಡಿಟ್ಟು ಸುಟ್ಟಾಕ್ತಿದ್ದಾರೆ ಅಂತ ಗೌರ್ಮೆಂಟ್ ಹೇಳ್ತಿದೆ. ಇಲ್ಲಿವರೆಗೂ 25,000 ಬಾತ್ಕೋಳಿಗಳನ್ನ ಸುಟ್ಟಾಕಿದ್ದಾರೆ ಅಂತ ಒಂದು ವರದಿ ಬಂದಿದೆ. ಅದು ಅಲ್ಲದೆ ಕಾಯಿಲೆ ಬಂದು ಬಾತ್ಕೋಳಿಗಳು ಸತ್ತೋಗಿರೋ ಸಂಖ್ಯೆ ಒಂದು 50,000ಕ್ಕೂ ಹೆಚ್ಚು ಹೋಗಿದೆ ಅಂತ ವರದಿ ಹೇಳ್ತಾ ಇದೆ. ಇನ್ನು ಕಾಯಿಲೆ ಜಾಸ್ತಿ ಹರಡಬಹುದು ಅಂತ ಊರಿನ ಜನ ಮಾತಾಡ್ಕೊತಾ ಇದ್ದಾರೆ. ಅದು ಅಲ್ಲದೆ 10ನೇ ವಾರ್ಡಲ್ಲೇ ಒಂದು ಮೊದಲನೇ ಪಕ್ಷಿ ಕಾಯಿಲೆ ಕಾಣಿಸ್ಕೊಂಡಿದೆ. ಇದಲ್ವೇನ್ರಿ ಅವ್ರ ಮನೆ? ಹಾ, ಇಲ್ಲಿ ಬಾತ್ಕೋಳಿಗಳಿದಾವಂತೆ. ಚೆಕ್ ಮಾಡೋಣ ಬನ್ನಿ. ಓ, ಉದರ್ ದೇಕೋ, ಉದರ್ ಹೇ. ಅಚ್ಚಾ, ಹಕ್ಕಿ ಜ್ವರ ಗೊತ್ತೇ ಇದೆಯಲ್ವಾ ನಿಮ್ಗೆ? ಸಾಂಕ್ರಾಮಿಕ ಹರಡಿರೋ 1 ಕಿಲೋಮೀಟರ್ ಪ್ರದೇಶನ ಸ್ವಚ್ಛ ಮಾಡ್ಬೇಕು ಅಂತಾನೆ ಬಂದಿರೋದು ಇವರೆಲ್ಲ. ಏನು ಅಂದ್ರೆ ಬೇಗ ಬನ್ನಿ ಇಲ್ಲಿ. ನಮ್ಮ ಅಬೇ, ಬಾತ್ಕೋಳಿಗಳನ್ನೆಲ್ಲ ಕುಚ್ ಸಾಯ್ಸೋಕ್ ನಹೀ, ಬಂದಿದ್ದಾರೆ ಮೈ ಇಲ್ಲಿ. ಹೂನಾ? ಅಲ್ಲಪ್ಪ, ಇವರು ಕೇಂದ್ರದಿಂದ ಬಂದಿರೋ NCDC ಡೈರೆಕ್ಟರು, ಪ್ರಾಣಿ ಸಂರಕ್ಷಣೆಯ ಅಧಿಕಾರಿಗಳು. ಪ್ರಾಣಿ ಸಂರಕ್ಷಣೆ ಅಂತ ಹೇಳ್ಕೊಂಡು ಸಾಯ್ಸೋಕ್ ಬಂದಿದ್ದೀರಲ್ಲ. ಉಫ್. ನೋಡು ಸಚಿ, ಒಂದು ಬಾತುಕೋಳಿಗೆ 200 ರೂಪಾಯಿ ಸಿಗುತ್ತೆ. ನೀನು ಹೋಲ್ಸೇಲ್ ಆಗಿ ಮಾರ್ದೆ ಅಂತ ಒಪ್ಕೋ ಅಷ್ಟೇ. ಎಲ್ಲನೂ ಒಟ್ಟಿಗೆ ಮಾರಕ್ ಆಗಲ್ಲ. ನಿಮ್ ಸುರಕ್ಷತೆಗೋಸ್ಕರ ನಾನು ಈ ತರ ಮಾಡ್ತಿರೋದು. ನೋಡಿ, 200 ರೂಪಾಯಿ ಅಂತೆ. ಯಾರಿಗ್ ಬೇಕು ಆ ದುಡ್ಡು? ಬಾತುಕೋಳಿಗಳು ಏನೋ ಮಾಡ್ತಾ ಇದ್ಯಾ? ಮೊದಲು ಭೋಪಾಲ್ ಲ್ಯಾಬ್ ಇಂದ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಹೊರಗೆ ಬರ್ಲಿ, ಆಮೇಲೆ ಸುಟ್ಟಾಕಣ ಇವುಗಳನ್ನ. ಸೋಮ, ನೀನ್ ಹೀರೋಯಿಸಂ ತೋರಿಸ್ಬೇಡ. ಇವ್ರು ಕಳಿಸಿರೋ ಅಂತ ಬಾತುಕೋಳಿ ಮಾಂಸ ತಿಂದೆ ಅಲ್ಲಿ ವಾಮಿಟ್ ಮಾಡ್ಕೊಂಡಿದ್ದಾರೆ, ಗೊತ್ತಾ? ಅದಕ್ಕೆ ಆರೋಗ್ಯ ಸರಿ ಇಲ್ಲ. ಹಕ್ಕಿ ಕಾಯಿಲೆ ಅಂತ ಹೇಳಿ ಬಾತ್ಕೋಳಿಗಳನ್ನ ಏನಕ್ಕೆ ಸಾಯಿಸ್ಬೇಕು? ಸುಮ್ನೆ ಊರ್ ಜನರನ್ನೆಲ್ಲ ಹೆದರ್ಸ್ತಾ ಇದಾರೆ. ಕ್ರಿಸ್ಮಸ್ ಬಂದ್ರೆ ಇದರಿಂದ ದುಡ್ಡು ಮಾಡ್ಕೊಳ್ಳೋಣ ಅಂತ ಇವ್ರು ಮಾಡ್ತಿರೋ ದಂಧೆ ಇದು. ಸೋಮ, ಈ ಜನಗಳಿಗೋಸ್ಕರ ರಾತ್ರಿ ಹಗಲು ಕಷ್ಟ ಪಡ್ತಿರೋಂತ ವ್ಯಕ್ತಿ ನಾನು. ಈಗ ನೀನ್ ಮಾಡಿರೋ ಕೆಲ್ಸಕ್ಕೆ ತುಂಬಾನೇ ಬೆಲೆ ತೆರಬೇಕಾಗತ್ತೆ. ಈ ಊರ್ ಜನಗಳನ್ನ ಸಾಯಿಸಕ್ ನೋಡ್ತಿದ್ಯಾ? ಈ ಊರಲ್ಲಿ ದುಡ್ಡು ಮಾಡೋರು ಏನ್ ಮಾಡ್ತಿದ್ದಾರೆ, ಕಷ್ಟ ಪಡೋರು ಏನ್ ಮಾಡ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ಈ ಊರ್ ಜನಗಳಿಗೆ ನಾನೇ ಚೆನ್ನಾಗಿ ಹೇಳ್ಕೊಡ್ತೀನಿ. ಹಾ, ಹೇಳ್ಕೊಡ್ತೀನಿ. ನೋಡ್ತೀನಿ. ಹಾ, ಹೊರಡು. ಸಮಸ್ಯೆ ಆದ್ರೆ ಏನ್ ಸಮಸ್ಯೆ ಆಗುತ್ತೆ?